ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಲಾಸ್ಟ್ ಸ್ಯಾಟರ್ಡೇದಾಗಿರುತ್ತೆ. ಸ್ಯಾಟರ್ಡೇ ವ್ಲಾಗ್ ಮಾಡ್ಕೊಂಡಿದ್ದು ಅದನ್ನು ನಾನು ಈಗ ಮಾಡ್ತಾ ಇದ್ದೀನಿ ಎಡಿಟ್ನ. ಯಾಕೆ ಅಂದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಡೈಲಿ ಬಾಕ್ಲಿಗೆ ನೀರು ಹಾಕ್ತೀನಿ, ಆದರೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡಿಸೋದು ನಾನು ಸ್ಯಾಟರ್ಡೇ ಮಾತ್ರ. ಯಾಕೆಂದರೆ ಇವತ್ತು ನಮ್ಮದು ವಾರ ಇರೋದ್ರಿಂದ ಅವತ್ತು ಸ್ಟಾರ್ಟ್ ಮಾಡಿದ್ದೆ ರಂಗೋಲಿ ಹಾಕೋಣ ಅಂತ. ಒಂದು ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಕಿದ್ದೆ. ರಂಗೋಲಿ ಕಥೆ ಹೇಳ್ಬೇಕಂದ್ರೆ ನಾನು ತುಂಬ ಕಥೆ ಇದೆ ರಂಗೋಲಿದು. ಯಾಕೆ ಅಂದರೆ ನಾನು ರಂಗೋಲಿ ಇವಾಗ ಕಲ್ತು ಬಿಡಿಸ್ಬಿಡ್ತೀನಿ, ಬಟ್ ನಂಗೆ ನಾಳೆ ಮರ್ತೋಗ್ಬಿಡುತ್ತೆ ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ರಂಗೋಲಿ ಎಲ್ಲ ಬಿಡಿಸಿ ನಾನು ಹೋಗಿ ರೆಡಿ ಆಗ್ತಾಯಿದ್ದೆ. ರೆಡಿಯಾಗಿ ಆಮೇಲೆ ಬೇಕಾದರೆ ಎಲ್ಲ ಮಾಡ್ಕೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಪೂಜೆ ಎಲ್ಲ ಮಾಡಬೇಕಿತ್ತು. ಆಮೇಲೆ ಮಾಡ್ಕೊಳ್ಳೋಣ ಫಸ್ಟ್ ರೆಡಿ ಆಗಿಬಿಟ್ಟು ಅಂದ್ಬಿಟ್ಟು ನಾನು ಫ್ರೆಶಪ್ ಎಲ್ಲ ಆಗಿ ಬಂದು ರೆಡಿ ಆಗ್ತಾಯಿದ್ದೆ. ಸಿಂಪಲ್ಲಾಗಿ ಮೇಕಪ್ ಎಲ್ಲ ಮುಗಿಸ್ಕೊಂಡೆ. ನಾನು ಈ ವ್ಲಾಗಲ್ಲಿ ಮೇಕಪ್ ಮಾಡ್ತಾ ಒಂದು ವಿಷಯ ಹೇಳ್ತೀನಿ. ಏನು ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಅಷ್ಟೇ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿಸ್ ಇಂಪಾರ್ಟೆಂಟ್ ಅಂತ ನನಗೆ ಈಗ ಗೊತ್ತಾಗ್ತಾಯಿದೆ. ಯಾಕೆಂದರೆ ನಾನು ಒನ್ ಟೈಮಲ್ಲಿ ಕನ್ಸಿಸ್ಟೆನ್ಸಿ ಇದ್ದಾಗ 30 ಸಬ್ಸ್ಕ್ರೈಬರ್ಸಿಂದ 70 ಸಬ್ಸ್ಕ್ರೈಬರ್ಗೆ ಹೋಗ್ಬಿಟ್ಟೆ ಇಮ್ಮಿಡಿಯೇಟ್ಲಿ. ಒಂದು ದಿನ ಗ್ಯಾಪ್ ಇರಲಿಲ್ಲ. ಒನ್ ಡೇಲಿ 2-3 ಸಬ್ಸ್ಕ್ರೈಬರ್ಸ್ ಆಗ್ತಾನೆ ಇದ್ದರು. ಅದಕ್ಕೆ ಹೇಳೋದು ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕಂತ. ಅದಕ್ಕೆ ಬುದ್ಧಿ ಕಲಿತು ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಗೈಸ್. ಓಕೆನಾ, ಅದೇನೋ ಅಂತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಹಾಗಾಗಿದೆ ಈಗ ಅಷ್ಟೇ. ನನಗೆ ಯೂಟ್ಯೂಬಲ್ಲಿ ಮಾಡಬೇಕು ಅನ್ನೋದು ತುಂಬ ದಿನದ ಕನಸಾಗಿರೋದು. ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾರೇನು ಅನ್ಕೋತಿರೋದಂತಲೆಲ್ಲ ಇಟ್ಕೊಳ್ದಲೆ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಈಗ ಯಾವ ಥರ ವೀಡಿಯೋಸ್ ಅಂದರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ತೋರಿಸೋದಾಗಲಿ ಅಥವಾ ನನಗೆ ಅನಿಸೋದನ್ನ ಹೇಳೋದಾಗಲಿ ವ್ಲಾಗ್ಸಲ್ಲಿ ನಾನು ಹೇಳ್ಕೊಬೇಕು ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿ ನಂದು 1 ಇಯರ್ ಆಗೋಗಿದೆ. 1 ಇಯರ್ ಆದರೂ ನಾನು ಕನ್ಸಿಸ್ಟೆನ್ಸಿ ಇಲ್ದಿರೋ ಕಾರಣದಿಂದ ನನಗೆ ಯಾವುದೇ ಬೇಜಾರಿಲ್ಲ, ಆಗಿಲ್ಲ, ಆ ಥರ ವ್ಯೂಸ್ ಬಂದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಬೇಜಾರಿಲ್ಲ. ಡಿಮೋಟಿವೇಟ್ ಆಗ್ತಾಯಿದ್ದೆ, ಅದರಿಂದಾಗಿ ನನಗೆ ಆಗ್ತಿರಲಿಲ್ಲ ಅಷ್ಟೇ. ಇನ್ಮೇಲಿಂದ ಮೋಟಿವೇಟಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ 1 ಮಂತು ಇಲ್ಲ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದು. ಅಷ್ಟು ಬಂದಿದ್ದಾರೆ ಅಂದರೆ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡಿದ್ರೆ ಇನ್ನೂ ಎಷ್ಟು ಬರ್ಬೋದು ನನಗೆ ಅನ್ನೋದು ಒಂದಿಷ್ಟ ಆಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಕೂಡ. ಓಕೆನಾ, ಬನ್ನಿ ಈಗ ನಾನು ನೆಕ್ಸ್ಟ್ ಈಗ ಹೊರಡಬೇಕು. ಇವತ್ತು ನಾನು ಏನು ಹಾಕ್ತಿದ್ದೀನಿ ಗೊತ್ತಾ, ಡ್ರೆಸ್ ಕೋಡ್ ಬಂದು ಸ್ಯಾರಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಅಕ್ಕ ಅಂದು ಸ್ಯಾರಿ, ಅವಳು ಅವಾಗ ಉಡ್ತಾಯಿದ್ಲು. ಬ್ಲೌಸ್ ನಂದು, ಸ್ಯಾರಿ ಅವಳದು. ಹಂಗಾಗಿ ಅದನ್ನ ಹಾಕ್ಕೊಂಡೆ. ನಮಗೆ ಹಿಂಗ ಅನ್ನೋಕೆಲ್ಲ ಬರಕಲ್ಲ. ಸುಮ್ನೆ ಹಿಂಗ ಅಂತೀವಿ, ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ. ಸೂಪರ್ ಸೀರೆ ಹೊಸ್ದಾಗಲ್ಲ, ಮದ್ವೆ ಟೈಮ್ ಅಲ್ಲೇ ತಗೊಂಡಿದ್ದು. ಸೂಪರ್. ಅಯ್ಯೋ ಸೂಪರ್ ಆಗಿ ಕಾಣ್ತಾ ಇದೆಯಂತೆ ಕಣೆ. ಸೂಪರ್. ಅಕ್ಕ ವಿಡಿಯೋ ಕಾಲ್ ಮಾಡಿದ್ಲು. ಆಗ ಪಾಪ ಹಂಗೆ ಹೇಳ್ತಾ ಇದ್ದ, ಸೀರಿಯಲ್ ಕಾಣಿಸ್ತಿರೋದಕ್ಕೆ ಸೂಪರು ಚಿಕ್ಕಿ, ಸೂಪರು ಅಂಚು ಅಂತ ಹೇಳ್ತಾ ಇದ್ದ. ಆಮೇಲೆ ಇದೆಲ್ಲ ಮಾತಾಡಿಕೊಂಡು ಆಮೇಲೆ ನಾನು ರೆಡಿಯಾಗಿ ಒಂದು ವಿಡಿಯೋ ಶೂಟ್ ಮಾಡ್ಕೊತಿದ್ದೆ. ನನಗೆ ನಿಜ ಹೇಳ್ಬೇಕಂದ್ರೆ ಸ್ಯಾರಿ ರ್ಯಾಪ್ ಮಾಡೋಕ್ಕೆ ಬರಲ್ಲ, ಆದರೂ ನಾನು ಮಾಡ್ಕೊಂಡಿದ್ದೀನಿ ಅಲ್ವಾ, ಪ್ರೌಡ್. ರೂಪಕ್ಕೆ ಒಂದೊಂದು ಸತಿ ಉಡ್ಕೊತಿರ್ತೀನಿ, ರೆಗ್ಯುಲರಾಗಿ ಏನು ಉಡಲ್ಲ. ಯಾಕೆ ನನಗೆ ಉಡೋಕ್ಕೆ ಬರಲ್ವಲ್ಲ, ಸುಮ್ಮನೆ ಯಾಕೆ ಉಡೋಣ, ಹಂಗಾಗಿ ಉಡೋಕ್ಕೆ ಹೋಗಲ್ಲ. ಅಪರೂಪಕ್ಕೆ ಒಂದೊಂದು ದಿವಸ ಉಡ್ಕೊತೀನಿ. ಉಡ್ಕೊಂಡಾಗ ಒಂದೊಂದು ಸತಿ ಅನಿಸುತ್ತೆ ಉಡ್ಕೊಬಾರ್ದಪ್ಪ ಅನಿಸ್ಬಿಡುತ್ತೆ. ಒಂದೊಂದು ಸತಿ ಮೇಂಟೈನ್ ಮಾಡೋಕ್ಕಾಗಲ್ಲ ಸ್ಯಾರಿ ನನ್ನ ಕೈಲಿ. ಆದರೆ ಫಂಕ್ಷನ್ಸಲ್ಲಿ ಅಷ್ಟೇ ಉಡೋದು ನಾನು. ಯಾವಾಗಲೂ ಅಷ್ಟೇ ಎಲ್ಲಾರ ಹೋಗುವಾಗ ಜಾಸ್ತಿ ನಾನು ಡ್ರೆಸ್ನೇ ಪ್ರಿಫರ್ ಮಾಡಿರೋದು ನೋಡಿರ್ತೀರ ನೀವು ವೀಡಿಯೋಸಲ್ಲೆಲ್ಲ. ಇನ್ಮೇಲೆ ವ್ಲಾಗ್ ಇದು ಯಾರು ನೋಡ್ತಾ ಇದ್ದೀರೋ ಹೋಗಿ ನೀವೊಂದು 5 ಮೆಂಬರ್ಸ್ಗೆ ಶೇರ್ ಮಾಡಿ. ಅವರು ವ್ಲಾಗ್ಸ್ ನೋಡಿದಾಗ ನಮಗೆ ವ್ಯೂಸ್ ಬರುತ್ತೆ. ಓಕೆನಾ, ಆಗ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಖುಷಿಯಾಗಿ ಮಾಡ್ತೀನಿ. ಓಕೆನಾ. ಆಮೇಲೆ ನಾನೊಂದೆರಡು ರೀಲ್ಸ್ ಮಾಡಿಕೊಂಡೆ. ರೀಲ್ಸ್ ಅಂದರೆ ಗೊತ್ತಲ್ಲ, ರೀಲ್ಸ್ ಮಾಡ್ದಲ್ಲೇ ನಾನು ಹೋಗೋದೇ ಇಲ್ಲ ಅಂತ. ಅವರು ಪೂಜೆ ಅವ್ರಂದರೆ ರೆಡಿ ಆಗೋಷ್ಟರಲ್ಲಿ ನಾನು ರೀಲ್ಸ್ ಮಾಡಿಕೊಂಡೆ. ನಾನು ರೀಲ್ಸ್ ಎಲ್ಲ ಮಾಡಿಕೊಂಡು ಅದನ್ನು ಯಾವ್ಯಾವ ಥರ ಮಾಡಬೇಕು ಅನ್ನೋದನ್ನೆಲ್ಲ ನೋಡ್ಕೊತಾ ಇದ್ದೆ. ಒಂದೊಂದು ಸತಿ ನಾನು ರೆಡಿ ಆಗಿಬಿಡ್ತೀನಿ, ಬಟ್ ನಂಗೆ ಆಮೇಲೆ ಅನಿಸುತ್ತೆ ರೀಲ್ಸ್ ಮಾಡೋದು ಬೇಡ ಅಂತ. ಆ ಥರ ಎಲ್ಲ ಕೂಡ ಆಗಿರೋದು ನನಗೆ. ಯಾಕೆಂದರೆ ಒಂದೊಂದು ಸತಿ ಅನಿಸುತ್ತೆ ರೆಡಿ ಆಗಿಬಿಟ್ಟು ಅವತ್ತು ಫಂಕ್ಷನಿಗೆ ರೆಡಿ ಆಗ್ತೀನಿ, ಹಂಗೆ ಫೋಟೋಸ್ ತೊಗೋಬೇಕು, ಹಿಂಗೆ ವೀಡಿಯೋಸ್ ಮಾಡಬೇಕಂತ ಅಂದ್ಕೊತೀನಿ. ಆದರೆ ಅವತ್ತು ಆ ಥರ ಏನೂ ಆಗೋಲ್ಲ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ. ಯಾಕೆ ಅಂದರೆ ಹಂಗಾಗಿರೋದು ನನಗೆ. ಯಾವಾಗಲೂ ಅಷ್ಟೇ, ನನ್ನ ವೆಡ್ಡಿಂಗಲ್ಲೂ ಅಷ್ಟೇ ತುಂಬ ಹಿಂಗೆ ಫೋಟೋಸ್ ತೆಗೆಸ್ಕೊಬೇಕಂತಿದೆ, ಆ ಥರ ಯಾವುದು ಆಗಿಲ್ಲ. ನೆಕ್ಸ್ಟು ಆಮೇಲೆ
ರೀಲ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಸಾಹೇಬ್ರು ಇನ್ನೂ ರೆಡಿ ಆಗ್ತಿದ್ರು. ಅಷ್ಟೊತ್ತಿಗೆ ನಾನು ಪಲ್ಯ ಮಾಡಿಬಿಡೋಣ, ಬಂದ್ಬೇಕಾದ್ರೆ ಚಪಾತಿ ಹಾಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೆ. ಪಲ್ಯ ಮಾಡ್ಕೊಂಡು ಹಂಗೆ ರೆಡಿಯಾಗಿ ಮಾತಾಡಿಸ್ತಾ ಇದ್ದೆ. ಅವ್ರು ಅಲ್ಲೇ ಆಚೆ ಇದ್ದರು. ಅವ್ರನ್ನ ಹಂಗೆ ಮಾತಾಡಿಸ್ಕೊಂಡು ಪಲ್ಯ ಮಾಡ್ತಾಯಿದ್ದೆ. ನಾನು ಸ್ಯಾರಿ ಹಾಕ್ಕೊಂಡು ಪಲ್ಯ ಮಾಡ್ತಿದ್ನಲ್ಲ, ಅದನ್ನೇ ರೇಗಿಸ್ತಾ ಇದ್ದೆ. ನಾನು ಸ್ಯಾರಿ ಹಾಕ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ಅಂತ ಎಲ್ಲ. ಆಮೇಲೆ ಬಂದು ಚಪಾತಿಗೆಲ್ಲ ಕಲ್ ಸಿಕ್ಕಿದೆ ಆಲ್ರೆಡಿ. ಬೇಕಾದ್ರೆ ಹೊಸ್ಕೊಬಿಡೋಣ, ಬಂದರು ಹಂಗೆ ಬೇಯಿಸ್ಕೊಂಡು ತಿಂದ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅವರು ಅಷ್ಟೊತ್ತಿಗೆ ರೆಡಿ ಆದರು. ಪಲ್ಯ ಮಾಡಿಬಿಟ್ಟು ಈಗ ಹೋಗ್ಬೇಕು, ನಾವು ಹೊರಡಬೇಕು. ಇಲ್ಲೇ ಮನೆ ಹತ್ರನೇ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಷ್ಟೇ. ಮನೆಯಲ್ಲೂ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾಯಿದ್ವಿ. ಪೂಜೆ ಮಾಡಿರಲಿಲ್ಲ, ಯಾಕೆ ಅಂದರೆ ಹೂವು ತಂದಿರಲಿಲ್ಲ. ಹೂವು ಒಂದು ಬೇಕಿತ್ತು, ಅದಕ್ಕೆ ಬರುವಾಗ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಹಾಗೆ ಮಾತಾಡ್ಕೊಂಡು ತಿಂಡಿ ಬೇಗ ಅದು ಮುಗಿಸ್ಬಿಟ್ರೆ ಪಲ್ಯ ಒಂದು ಆಗಿಬಿಟ್ರೆ ನೈಟೇ ಅದು ಹುರಿದ್ಬಿಟ್ಟು ಇಕ್ಕಿದ್ದೆ ಬೆಂಡೆಕಾಯಿನ. ಆ ಪಲ್ಯ ಎಲ್ಲ ಮಾಡಿಕೊಂಡೆ. ಪಲ್ಯ ಮಾಡಿಕ್ಬಿಟ್ಟು ಹೋಗ್ತಾಯಿದ್ವಿ. ಈಗ ಹೊರಟ್ವಿ ಮನೆಯಿಂದ. ಆಚೆ ಬರ್ತಿದ್ದಂಗೆ ನಮ್ಮ ಮನೆ ಗಾಡಿ ನೋಡ್ಬಿಟ್ಟು ಅದು ಫುಲ್ ನೀರು ಹಾಕಿ ಎಲ್ಲ ತೊಳಿತಾಯಿದ್ರು. ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಯಾಕೆಂದರೆ ತುಂಬ ದಿವಸದಿಂದ ನಿಲ್ಲಿಸಿದ್ವಿ ಅದಕ್ಕೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಗಾಡಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನಾವು ಹಂಗೆ ಗಾಡಿಯೆಲ್ಲ ಒರೆಸ್ತಾಯಿದ್ರು ಬಟ್ಟೆಯಲ್ಲಿ. ಆಮೇಲೆ ಕತ್ತೆ ಬಂದಿತ್ತು. ಕತ್ತೆ ಹಾಲು ಅಂತ ಅದನ್ನು ನೋಡ್ಕೊಂಡು ಹೇಳ್ತಿದ್ವಿ. ಕತ್ತೆ ಹಾಲು ಬಂದಿದೆ, ಕುಡಿ ಅಂತ ಹೇಳ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಮ ಮನೆಯವ್ರಿಗೆ ಏನು ಕ್ಲೀನಾಗಿರುತ್ತೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಗಾಡಿ ಮಾತ್ರ ಕ್ಲೀನಾಗಿ ಇರಲೇಬೇಕು. ಕಾರ್ನು ಹಂಗೆ ವಾಶ್ ಮಾಡುತ್ತೆ, ಬೈಕ್ನು ಹಂಗೆ ವಾಶ್ ಮಾಡ್ತಾರೆ. ಆಮೇಲೆ ಎಲ್ಲ ಒರೆಸ್ಕೊಂಡೆಲ್ಲ ಆದಮೇಲೆ ನಾವು ಹೊರಟ್ವಿ ಬೈಕಲ್ಲೇ. ಹೋಗಿ ಅಲ್ಲಿಗೆ ನಾನಂತೂ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಓಕೆ ಆಗಿರಲಿಲ್ಲ, ಊರಿಗೆ ಹೋದರೂ ಹೋಗೋಕ್ಕಾಗಿರಲಿಲ್ಲ. ನಾನು ಊರಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದು, ಯಾಕೆಂದ್ರೆ ನಾನು ಬರ್ಡೇ ವರ್ಷ ಹೋಗ್ತಾಯಿದ್ದೆ ಆಂಜನೇಯ ಟೆಂಪಲ್ಗೆ ಪೂಜೆ ಮಾಡ್ಸೋಕ್ಕೆ. ಬಟ್ ಈ ಸತಿ ಹೋಗೋಕ್ಕಾಗಿಲ್ಲ. ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹೋಗ್ಬೇಕು ಅಂತ ಹೇಳಿದೆ, ಬರ್ತೀಯಾ ಅಂತ ಕೇಳೋಕ್ಕೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಒಂದೇ ಮಾತಿಗೆ. ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಹೋಗಿ ಬರುವಾಗ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಬರೋಣ ಅಂತ ಹೋಗಿದ್ವಿ. ಎಷ್ಟೋ ದಿವಸ ಆಯ್ತಲ್ಲ ನಿಲ್ಲಿಸಿ, ಸುಮ್ಮನೆ ಇದಾಗಿಬಿಡುತ್ತೆ ಗಾಡಿ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸಿ ಓಡಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಮತ್ತು ಅಲ್ಲಿಂದ ಬರುವಾಗ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳೇಬೇಕಲ್ಲ, ನಾನಂತೂ ತೊಗೊಳ್ದಲ್ಲೇ ಬರ್ತೀನಾ, ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಈ ಡೇ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ನು ಮನೆಗೆ ಬಂದಮೇಲೆ ಅವರು ಡ್ಯೂಟಿಗೆ ಹೋಗ್ಬೇಕಂತ ಹೋದರು. ನಾನು ಸಂಜೆ ಹಂಗೆ ರೊಟ್ಟಿ ಹಾಕಿ ಎಣ್ಗಾಯಿ ಪಲ್ಯ ಮಾಡಿದೆ ಬದನೆಕಾಯಿ ಇದ್ದಿದ್ದರಿಂದ. ಈ ವ್ಲಾಗ್ ಇಷ್ಟೇ ಆಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಬಾಯ್ ಗಾಯ್ಸ್.